ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ಸಾಯಿಲ್ ಬಂದು ನಿಮಗೆ ರೆಡ್ಡು ಮತ್ತು ಬ್ಲ್ಯಾಕು ಎರಡು ಮಿಕ್ಸಿಂಗು, ಅಂದರೆ ನಿಮಗೆ ಈ ಕಡೆ ಬ್ಲ್ಯಾಕು ಅಲ್ಲ, ಈ ಕಡೆ ರೆಡ್ಡು ಅಲ್ಲ, ಆ ಥರ ಮಿಕ್ಸಿಂಗ್ ಸಾಯಿಲು. ಮಣ್ಣು ಮಾತ್ರ ಸಾಲಿಡ್ ಆಗಿದೆ, ತುಂಬ ಚೆನ್ನಾಗಿದೆ ಮಣ್ಣು. ವ್ಯವಸಾಯಕ್ಕೆ ಮಾಡಿಸೋಂಥ ಸಾಯಿಲ್. ಇವರು ಅಡಿಕೆ ಸಸಿಗಳು ಹಾಕಿದ್ದಾರೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಿಮಗೆ ಇದು ಬೆಂಗಳೂರಿಗೆ 128 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 68 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಮಾತ್ರ ನಿಮಗೆ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಅಪ್ರೋಚ್ಮೆಂಟ್ ಇರುವಂತಹ ಒಂದು ಜಾಗ ಇದು. ಸಾಲಿಡ್ ಆಗಿದೆ ಜಾಗ. ಇವರು ಮೇಂಟೈನ್ ಮಾಡಿಲ್ಲ ಸ್ನೇಹಿತರೆ. ಅಡಿಕೆ ಹಾಕಿದ್ದಾರೆ, ಮೇಂಟೈನ್ ಮಾಡಿಲ್ಲ, ಆದರೂ ಕೂಡ ಗಿಡಗಳು ಸುಮಾರು ಎತ್ತರ ಬಂದಿವೆ. ಇದರ ಹಿಂದುಗಡೆ ಬಂದರೆ ಇವ್ರದ್ದೇ ಓನರ್ದ ಲ್ಯಾಂಡ್ ಇದೆ. ಅಂದರೆ ಅವರು ಈ 1.5 ಎಕರೆ ಕೊಟ್ಟು ಹಿಂದ್ಗಡೆ ಮಾತ್ರ ಮಾಡ್ತಾರೆ, ಅವ್ರ ಕೈ ಮೇಂಟೈನ್ ಮಾಡೋಕ್ಕೆ ಆಯ್ತಾ ಇಲ್ಲ ಅಂತ. ಇವರು ಅಡಿಕೆ ಹಾಕಿರೋದೇನು ಸರಿನೇ ಸ್ನೇಹಿತರೆ, ಆದರೆ ನಮ್ಮ ಜನಗಳು, ಎಷ್ಟೋ ಜನಗಳಿಗೆ ಸಾಮಾನ್ಯವಾಗಿ ಅಡಿಕೆ ಸಸಿಗಳ ಬಗ್ಗೆ ಅಷ್ಟಾಗಿ ತಿಳ್ಕೊಂಡಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಗೆ ತಿಳಿದಂಗೆ ಅಡಿಕೆ ಸಸಿಗಳಿಗೆ ಯಾವುದೇ ಕಾರಣಕ್ಕೂ ನೇರವಾಗಿ ಸೂರ್ಯನ ಕಿರಣಗಳು ಬೀಳಬಾರ್ದು. ಹಾಗಾದರೆ ಹೆಂಗಪ್ಪ ಹಾಕೋದು ಹಾಗಾದರೆ ಅನ್ನೋ ಪ್ರಶ್ನೆ ಎಲ್ಲರೂ ಮೂಡುತ್ತೆ. ನಾವು ಅಡಿಕೆ ಸಸಿ ಹಾಕ್ತೀವಿ ಅಂದಾಗ ಬಾಳೆ ಗಿಡಗಳನ್ನ ಹಾಕಿದಾಗ ಅದು ಬಾಳೆ ನೆರಳಿ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ. ಅದು ಒಂದು ಹಂತಕ್ಕೆ ಬರೋ ತನಕನೂ ಅದು ನೆರಳಿ ಬೆಳೆದಾಗ ಚೆನ್ನಾಗಿರುತ್ತೆ. ಅನಂತರ ಆಟೋಮೆಟಿಕ್ಕಾಗಿ ಪ್ರಕೃತಿ ದತ್ತವಾಗಿ ನಾವು ಸೂರ್ಯನ ಕಿರಣಕ್ಕೆ ಇದು ಹೊಂದಾಣಿಕೆ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಬೆಳೀತವೆ. ನಾವು ಅದನ್ನು ಬಿಟ್ಟು ನಾವು ಡೈರೆಕ್ಟಾಗಿ ಸೂರ್ಯನ ಕಿರಣ ಬಿದ್ದಾಗ ಯಾವುದೇ ಅಡಿಕೆ ಸಸಿಗಳು ಅಷ್ಟು ಚೆನ್ನಾಗಿ ಬರೋಲ್ಲ. ನಿಮ್ಮ ನೀರಿನಂಶ ಎಷ್ಟೇ ಕೊಟ್ಟರು, ನೀರು ಏನೇ ಮಾಡಿದ್ರೂ ಬರೋಲ್ಲ, ಅದು ಒಣಗೋಗೋ ಗಿಡಕ್ಕೆ ತಕ್ಕಂಡಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಜಾಗ ನಾವು ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಜಮೀನುಗಳಲ್ಲಿ ನಾವು ಸೇಲ್ ಮಾಡೋದು ಸೆಕೆಂಡ್ರಿ, ತಗೊಳ್ಳೋದು ಸೆಕೆಂಡ್ರಿ. ಆದರೆ ಇಲ್ಲಿ ಏನು ಅಂತಂದರೆ ನಾವು ಕ್ಲೀನಾಗಿ ಜಾಗ ಇಟ್ಕೊಂಡಷ್ಟು ನಮಗೆ ಅಡಿಕೆ ಸಸ್ಯ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಕ್ಲೀನಾಗಿ ಅಡಿಕೆ ಹಾಕಿ ಇದರಲ್ಲೇನು ಅಂತಂದರೆ ಬೋರಿಲ್ಲ ಸ್ನೇಹಿತರೆ. ನಾವು ಒಂದು ಬೋರ್ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡ್ರೆ ಆರಾಮಾಗಿ ತೋಟ ಮಾತ್ರ ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಇವರು ಟೋಟಲ್ಲು 60 ಲಕ್ಷ ಹೇಳ್ತಾಯಿದ್ದಾರೆ 1 ಎಕರೆ 20 ಗುಂಟೆಗೆ. ಟೋಟಲಾಗಿ ಇವರು 60 ಲಕ್ಷ ಹೇಳ್ತಾಯಿದ್ದಾರೆ. ನಾವು ಇದರಲ್ಲಿ ಬೋರ್ ಈ ಕಡೆ ನೀರಾವರಿ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. 120ರಿಂದ 150, 200 ಅಡಿ ತನಕ ಒಳ್ಳೆ ವಾಟರ್ ಸಿಗುತ್ತೆ. ಈ ಜಾಗನೇ ಆ ಥರ, ಈ ವಾತಾವರಣದಲ್ಲಿ ನೀರು ಕೂಡ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಇನ್ನೂ ಕೂಡ ನಾವು ಒಳ್ಳೊಳ್ಳೆ ಗಿಡಗಳನ್ನ ಹಾಕ್ಕೊಂಡು, ಅಂದರೆ ಇದ್ರ ಜೊತೆಗೆ ಒಂದಷ್ಟು ತೆಂಗು, ಇಲ್ಲಿ ಇನ್ನೂ ಸ್ವಲ್ಪನೇ ಅಡಿಕೆ ಹಾಕ್ಕೊಂಡು ಕ್ಲೀನಾಗಿ ಅವುಗಳ ಮಧ್ಯೆ ದಾಳಿಂಬೆ, ಸಪೋಟ ಒಂದು ನಾವು ಹಾಕೋಬೇಕು. ತೋಟ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಹಣ್ಣು ಗಿಡಗಳನ್ನ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರ್ತವೆ ಸ್ನೇಹಿತರೆ. ಆಮೇಲೆ ನಮಗೆ ನೋಡಿ ಸುತ್ತಮುತ್ತ ಇಲ್ಲೆಲ್ಲ ತೋಟಗಳು ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಯಾತಕ್ಕೋಸ್ಕರ ಮಾಡಿದ್ದಾರೆ, ನಿಮಗಿಲ್ಲಿ ನೀರಿನ ವಾತಾವರಣ ಚೆನ್ನಾಗಿರೋದ್ರಿಂದ ಇಲ್ಲಿ ಸುತ್ತ ಕೂಡ ನಮಗೆ ರನ್ನಿಂಗ್ ಕಲ್ಟಿವೇಷನ್ನೇ ಸ್ನೇಹಿತರೆ. ಯಾವುದು ಕೂಡ ನಮಗೆ ಅಂಥದ್ದೇನೂ ಅಲ್ಲ, ಸುತ್ತ ನಮಗೆ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ಗಳಿದ್ದಾವೆ. ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಅದೇ ರೀತಿ ಒಳ್ಳೆ ತೋಟನ ಮಾಡ್ಬೋದು. ಮುಂದಕ್ಕೆ ದಯವಿಟ್ಟು ಯಾರೇ ಅಡಿಕೆ ಸಸ್ಯ ಹಾಕ್ತೀನಿ ಅಂತಂದರೆ ಫಸ್ಟ್ ಬಾಳೆ ಹಾಕಿ ಸ್ನೇಹಿತರೆ, ತಪ್ಪೇನಿಲ್ಲ. ಫಸ್ಟ್ ಬಾಳೆ ಹಾಕಿ, ಅದ್ರ ಕೆಳಗಡೆ ಅಡಿಕೆ ಹಾಕಿ, ನಿಮಗೆ ಚೆನ್ನಾಗಿ ಬಂದರೆ ಹೇಳಿ. ಯಾಕೆ ನಾವು ಇನ್ನೊಬ್ಬರ ಹತ್ರ ಕೇಳಿದ್ದು, ತಿಳ್ಕೊಂಡಿದ್ದು. ಯಾಕೆ ನಮಗೇನು ಇದ್ರ ಬಗ್ಗೆ ಅಷ್ಟು ಅರಿವಿಲ್ಲ ಸ್ನೇಹಿತರೆ. ತಿಳುವಳಿಕಸ್ತರು ಏನು ಹೇಳಿದ್ದಾರೆ, ಅವರು
ಅಡಿಕೆ ತೋಟ ಮಾಡಿದ್ರು, ಈ ಥರ ಬೆಳೆದ್ವಿ, ಹಿಂಗೆ ಬೆಳಿಬೇಕು ಅಂತ ಹೇಳಿದ್ದನ್ನು ನಿಮ್ಗೆ ತಿಳಿಸಿದ್ದೀನಿ. ನಾವು ಇವುಗಳ ಮಧ್ಯನೂ ಸ್ವಲ್ಪ ಒಂದಷ್ಟು ತೆಂಗುಗಳು ಹಾಕ್ಕೊಂಡು ಒಳ್ಳೊಳ್ಳೆ ಗಿಡಗಳನ್ನ ಹಾಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ಲೊಕೇಶನ್ ತುಂಬ ಚೆನ್ನಾಗಿದೆ, ಒಳ್ಳೆ ಜಾಗ, ತಾರ್ ರೋಡ್ಗೆ ಇದೆ ಸ್ನೇಹಿತರೆ. ಮಣ್ಣು ಅಷ್ಟೇ ಅದ್ಭುತವಾಗಿದೆ, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನಮಗಿಲ್ಲಿ ನೀರಿಂದ ಹಿಡಿದು ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಒಂದು ಬೋರ್ ಹಾಕ್ಸ್ಕೊಂಡು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ಗಿಡಗಳನ್ನ ಹಾಕಿ ತೋಟ ಒಳ್ಳೆ ಅದ್ಭುತವಾದ ತೋಟ ಮಾಡಿಬಿಟ್ರೆ ಮಾತ್ರ ನೋಡಲಿಕ್ಕೆ ಕಣ್ಣು ಸಲ್ಲಲ್ಲ ಸ್ನೇಹಿತರೆ. ಮಾಡೋ ವಿಧಾನ ಮುಖ್ಯ ಹೊರತು ಸುಮ್ಮನೆ ಜಾಗ ಇದೆ ಅಂತ ಮಾಡೋದು ಅಲ್ಲ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಸಿಕ್ಕಿರಲ್ಲ, ಅವ್ರದ್ದೊಂದು ಬಜೆಟ್ ಅಂತ ಇರುತ್ತೆ. ಅಂಥವ್ರಿಗೆ ನೀವು ಹಾಕಿದಾಗ ಕಳಿಸಿದಾಗ ಅವರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹತ್ರ ಅನ್ನೋ ರೀತಿಯಲ್ಲಿ ಅವರು ಕೂಡ ತಗೊಳ್ಳೋಕ್ಕೆ ಮುಂದೆ ಬರ್ತಾರೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.